ಫ್ರೆಂಡ್ಸ್, ನಿಮ್ಮ ಫೇಸ್ಬುಕ್ ಅಕೌಂಟ್ನ ಪಾಸ್ವರ್ಡ್ ಮರ್ತೋಯ್ತಾ? ಹಾಗಾದರೆ ಅದನ್ನು ಎಲ್ಲಿ ಚೆಕ್ ಮಾಡಬೇಕು? 1 ಮಿನಿಟಲ್ಲಿ ನಿಮ್ಮ ಓಲ್ಡ್ ಪಾಸ್ವರ್ಡನ್ನು ನೀವು ಚೆಕ್ ಮಾಡ್ಕೋಬೋದು. ಜೊತೆಗೆ ಅದನ್ನು ಈಸಿಯಾಗಿ ನೀವು 1 ಮಿನಿಟಲ್ಲಿ ಚೇಂಜ್ ಕೂಡ ಮಾಡ್ಕೋಬೋದು. ಗೈಸ್, ನೀವು ಫೇಸ್ಬುಕ್ಕನ್ನು ಯೂಸ್ ಮಾಡ್ತಿದ್ರೆ, ಸೊ ನಿಮಗೆ ಲಾಗಿನ್ ಮಾಡೋಕ್ಕೆ ಕಷ್ಟ ಆಗ್ತಿದ್ರೆ ಅಥವಾ ಪಾಸ್ವರ್ಡ್ ನೀವು ಮರ್ತೋಗಿದ್ರೆ ನೀವು ಯಾವ ರೀತಿ ಚೆಕ್ ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ. 2025ರಲ್ಲಿ ಅಪ್ಡೇಟ್ ಬಂದ ನಂತರ ಹೊಸ ಮೆಥಡ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಈ ಮೆಥಡಿಂದ ನೀವು ನಿಮ್ಮ ಫೇಸ್ಬುಕ್ ಅಕೌಂಟ್ನ ಪಾಸ್ವರ್ಡನ್ನು 1 ಮಿನಿಟಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಜೊತೆಗೆ ಓಲ್ಡ್ ಪಾಸ್ವರ್ಡ್ ನೀವು ಸಿಕ್ಕಿದ ನಂತರ ಇಮಿಡಿಯೇಟಾಗಿ ಅದನ್ನು 1 ಮಿನಿಟಲ್ಲಿ ಅದನ್ನು ಚೇಂಜ್ ಮಾಡಿ ಹೊಸ ಪಾಸ್ವರ್ಡ್ ಬೇಕು ಸೆಟ್ ಮಾಡ್ಕೋಬೋದು. ಯಾವ ರೀತಿ ಮಾಡಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಗೈಸ್, ಮೊದಲನೇದಾಗಿ ನೀವು ಫೇಸ್ಬುಕ್ಕನ್ನು ನೀವು ಅಪ್ಡೇಟ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಿಗೆ ಹೋಗಿ ಅಪ್ಡೇಟ್ ಮಾಡಿದ ನಂತರ ಪಾಸ್ವರ್ಡನ್ನು ಮರ್ತೋಗಿದ್ರೆ ನೀವು ಏನು ಮಾಡಬೇಕು? ಮೊದಲನೇದಾಗಿ ಇಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಓಪನ್ ಮಾಡಿ 3 ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ 2 ಆಪ್ಷನ್ ಬರುತ್ತೆ ನೋಡ್ಬೋದು. ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಬರುತ್ತೆ. ಗೈಸ್, ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ನಿಮಗೆ ಈ ಸೆಟ್ಟಿಂಗ್ ಇಲ್ಲಿ ಸಿಕ್ಕಿಲ್ಲ ಅಂದರೆ ಬಾಟಮಲ್ಲಿ ನೋಡ್ಬೋದು, ಇಲ್ಲಿ ಸೆಟ್ಟಿಂಗ್ ಅಂತ ಸಿಗುತ್ತೆ, ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೈಸ್, 2 ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಸೆಟ್ಟಿಂಗ್ ಸಿಗುತ್ತೆ. ನಾನು ಇಲ್ಲಿ ಆ ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡ್ತೀನಿ. ಗೈಸ್, ಇವಾಗ ನೆಕ್ಸ್ಟ್ ನಿಮಗೆ ಏನು ಮಾಡಬೇಕು ನಿಮಗೆ ತಿಳಿಸ್ಕೊಡ್ತೀನಿ. ಈಸಿಯಾಗಿ ನೀವು 1 ಮಿನಿಟಲ್ಲಿ ನಿಮ್ಮ ಫೇಸ್ಬುಕ್ ಅಕೌಂಟ್ ಪಾಸ್ವರ್ಡ್ ನೀವು ಮರ್ತೋದ್ರೆ ಅದನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೋದು. ಜೊತೆಗೆ ಅದನ್ನು ನೀವು ಅಪ್ಡೇಟ್ ಕೂಡ ಮಾಡ್ಕೋಬೋದು. ಹೊಸ ಪಾಸ್ವರ್ಡನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಯಾವ ರೀತಿ ಮಾಡಬೇಕು ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಅದಕ್ಕೂ ಮೊದಲು ಸ್ಮಾಲ್ ರಿಕ್ವೆಸ್ಟ್, ನೀವು ವಿಡಿಯೋಗೆ ಲೈಕ್ ಮಾಡಲಿಲ್ಲ ಲೈಕ್ ಮಾಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ. ಅದೇ ರೀತಿಯಾಗಿ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಏನಕ್ಕೆ ವಾಟ್ಸಪ್ಪಲ್ಲಿ ತುಂಬ ಮಂದಿ ಫೇಸ್ಬುಕ್ ಅಕೌಂಟ್ನ ಪಾಸ್ವರ್ಡನ್ನು ಮರ್ತಿರ್ತಾರೆ. ಸೊ ಯಾವ ರೀತಿ ರಿಕವರಿ ಮಾಡಬೇಕಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ವಾಟ್ಸಪ್ಪಲ್ಲಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಜೊತೆಗೆ ವಿಡಿಯೋನ ಲೈಕ್ ಮಾಡಿ. ಜೊತೆಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರು ಯೂಸ್ಫುಲ್ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಮೊದಲಾಗಿ ನೋಡ್ಬೋದು, ಫೇಸ್ಬುಕ್ ಅಪ್ಲಿಕೇಶನ್ ನೀವು ಈ ರೀತಿ ಓಪನ್ ಮಾಡಿದಾಗ ಇಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೊ ಬಾಟಮಲ್ಲಿ ನೀವು ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲ ಟಾಪಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಗೆ ಸೆಟ್ಟಿಂಗ್ ಅಂತ ಸಿಗುತ್ತೆ. ಸೊ ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನೀವು ಮಾಡಬೇಕಾಗಿರೋದು ನೋಡ್ಬೋದು, ಇಲ್ಲಿ ಸಿ ಮೋರ್ ಇನ್ ಅಕೌಂಟ್ ಸೆಂಟರ್ ಅಂತ ಇರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ನೆಕ್ಸ್ಟ್ ನೀವು ನೋಡ್ಬೋದು, ಇಲ್ಲಿ ಅಕೌಂಟ್ ಸೆಟ್ಟಿಂಗ್ ಅಂಡರಲ್ಲಿ ನೋಡ್ಬೋದು ಆ ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಅಂತಿದೆ ನೋಡ್ಬೋದು. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಪಾಸ್ವರ್ಡ್ ಆ್ಯಂಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ತುಂಬ ಆಪ್ಷನ್ ಬರುತ್ತೆ. ಇದರಲ್ಲಿ ನೀವು ಮಾಡಬೇಕಾಗಿರೋದು ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂತ ಇರುತ್ತೆ ನೋಡ್ಬೋದು. ಈ ಚೇಂಜ್ ಪಾಸ್ವರ್ಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ಮೊದಲದಾಗಿ ನಿಮಗೆ ಇಲ್ಲಿ ಫೇಸ್ಬುಕ್ ಬರುತ್ತೆ. ಅದಾದ ನಂತರ ಕೆಳಗಡೆ ನಿಮಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ ಬರುತ್ತೆ. ಮೊದಲದಾಗಿ ನೀವು ಮಾಡಬೇಕಾಗಿದ್ದು ಫೇಸ್ಬುಕ್ ಅಕೌಂಟ್ ಪಾಸ್ವರ್ಡ್ ಚೇಂಜ್ ಮಾಡಬೇಕು. ಹಾಗಾಗಿ ಇಲ್ಲಿ ಫೇಸ್ಬುಕ್ಕನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಮ ಅಕೌಂಟನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ನಿಮಗೆ ಇಲ್ಲಿ 3 ಆಯ್ಕೆ ಬರುತ್ತೆ, ಚೆಕ್ ಮಾಡ್ಕೋಬೋದು. ಸೊ ಇಲ್ಲಿ ಚೇಂಜ್ ಪಾಸ್ವರ್ಡ್ ಅಂಡರಲ್ಲಿ ಕರೆಂಟ್ ಪಾಸ್ವರ್ಡು, ನ್ಯೂ ಪಾಸ್ವರ್ಡು, ರೀಟೈಪ್ ನ್ಯೂ ಪಾಸ್ವರ್ಡ್ ಅಂತ ಬರುತ್ತೆ. ಅಂದರೆ ಇವಾಗ ಇಲ್ಲಿ ನಿಮ್ಮ ಕರೆಂಟ್ ಪಾಸ್ವರ್ಡನ್ನು ಕೇಳ್ತಿದೆ. ಅಂದರೆ ನೀವು ಇವಾಗ ಎಕ್ಸಿಸ್ಟ್ ಆಗಿರುವಂಥ ಪಾಸ್ವರ್ಡನ್ನು ಕೇಳ್ತಿದೆ. ಇವಾಗ ನೀವು ಇಲ್ಲಿ ಕರೆಂಟ್ ಪಾಸ್ವರ್ಡ್ ನಿಮಗೆ ಗೊತ್ತಿರಲ್ಲ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಡೋಂಟ್ ವರಿ, ಈಸಿಯಾಗಿ ತಿಳ್ಕೊಬೋದು. ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಫೇಸ್ಬುಕ್ನ ಕರೆಂಟ್ ಪಾಸ್ವರ್ಡ್ ಏನು ತಿಳ್ಕೊಂಡ ನಂತರ ಅದನ್ನು ನೀವು ಅದನ್ನು ಓಲ್ಡ್ ಪಾಸ್ವರ್ಡನ್ನು ಹಾಕಿ ನ್ಯೂ ಪಾಸ್ವರ್ಡ್ ನೀವು ಅಪ್ಡೇಟ್ ಮಾಡ್ಕೋಬೋದು. ಕರೆಂಟ್ ಪಾಸ್ವರ್ಡ್ನ ತಿಳ್ಕೊಬೇಕಂದ್ರೆ ನಿಮ್ಮ ಫೋನಲ್ಲಿ ನೀವು ಡೈರೆಕ್ಟಾಗಿ ಫೇಸ್ಬುಕ್ಕನ್ನು ಕ್ಲೋಸ್ ಮಾಡಿ ಇಲ್ಲಿ ನೀವು ಸೆಟ್ಟಿಂಗ್ ಬರಬೇಕಾಗುತ್ತೆ. ಸೆಟ್ಟಿಂಗ್ ಬಂದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಇನ್ನೊಂದು ಆಯ್ಕೆ ಬರುತ್ತೆ ನೋಡ್ಬೋದು. ಇಲ್ಲಿ ಗೂಗಲ್ ಅಂತ ಬರುತ್ತೆ ನಿಮ್ಮ ಸೆಟ್ಟಿಂಗ್ನಲ್ಲಿ ನೋಡ್ಬೋದು, ಇಲ್ಲಿ ಗೂಗಲ್ ಅಂತ. ಸೊ ಈ ಗೂಗಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಗೂಗಲ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ನೀವು ಇಲ್ಲಿ ಚೆಕ್ ಮಾಡ್ಬೋದು, ಆಲ್ ಸರ್ವಿಸ್ ಅಂತ ಇರುತ್ತೆ. ಆಲ್ ಸರ್ವಿಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇನ್ನೊಂದು ಆಪ್ಷನ್ ನೋಡ್ಬೋದು. ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದಾಗ ನೋಡ್ಬೋದು, ಇಲ್ಲಿ ಆಟೋಫಿಲ್ ವಿತ್ ಗೂಗಲ್ ಅಂತ ಬರುತ್ತೆ ನೋಡ್ಬೋದು. ಇಲ್ಲಿ ಆಟೋಫಿಲ್ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ನಿಮಗೆ ಇಲ್ಲಿ ಇನ್ನೊಂದು ಆಯ್ಕೆ ಬರುತ್ತೆ ನೋಡ್ಬೋದು, ಇಲ್ಲಿ ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಅಂತ ನೋಡ್ಬೋದು. ಇದು ಬಂದುಬಿಟ್ಟು ಎಲ್ಲ ಸೆಟ್ಟಿಂಗಲ್ಲಿ ಸಿಗುತ್ತೆ. ಸೊ ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗಲ್ಲಿ ಗೂಗಲ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಿದ್ರೆ ಕೂಡ ಸಿಗುತ್ತೆ. ಇಲ್ಲಿಂದ ಕೆಳಗಡೆ ನಿಮ್ಗೆ ಗೂಗಲ್ ಅಂತ ಆಯ್ಕೆ ಬರುತ್ತೆ. ಕ್ಲಿಕ್ ಮಾಡ್ಕೊಂಡು ಈ ಸೆಟ್ಟಿಂಗ್ ಬರಬೇಕಾಗುತ್ತೆ. ಗೂಗಲ್ ಪಾಸ್ವರ್ಡ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೀವು ಇಲ್ಲಿ ತನಕ ಯಾವುದೆಲ್ಲ ಅಪ್ಲಿಕೇಶನ್ಗಳಿಗೆ ಪಾಸ್ವರ್ಡನ್ನು ಸೆಟ್ ಮಾಡಿದ್ರೆ ಎಲ್ಲ ಕೂಡ ಇದು ಗೂಗಲಲ್ಲಿ ಸೇವ್ ಆಗಿರುತ್ತೆ. ಅದು ನಿಮಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನೀವು ಸ್ಕ್ರಾಲ್ ಡೌನ್ ಮಾಡಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಫೇಸ್ಬುಕ್ ಎಲ್ಲಿ ಬರುತ್ತೆ ಅಂತ ನೋಡ್ಬೋದು. ಇಲ್ಲಿ ಆ ಫೇಸ್ಬುಕ್ ಬಂದಿದೆ ನೋಡ್ಬೋದು, ಇಲ್ಲಿ facebook.com ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ರೆ ನಿಮ್ಮ ಫಿಂಗರ್ ಪ್ರಿಂಟ್ ಕೇಳುತ್ತೆ, ಅಲೋ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು, ಇಲ್ಲಿ ಫೇಸ್ಬುಕ್ ಅಕೌಂಟ್ನ ಸೊ ನಾನು ಯಾವ ನಂಬರ್ ಮೂಲಕ ಇಲ್ಲಿ ಲಾಗಿನ್ ಆಗಿದ್ದೀನಿ ಫೇಸ್ಬುಕ್ಕಿಗೆ ಅದು ಇಲ್ಲಿ ಬಂದಿದೆ. ಜೊತೆಗೆ ಇಲ್ಲಿ ಪಾಸ್ವರ್ಡ್ ಕೂಡ ಬಂದಿದೆ, ಚೆಕ್ ಮಾಡ್ಕೋಬೋದು. ಇಲ್ಲಿ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಪಾಸ್ವರ್ಡ್ ವಿಸಿಬಲ್ ಆಗುತ್ತೆ. ನಂತರ ನೀವು ಇಲ್ಲಿ ಕಾಪಿ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಪಾಸ್ವರ್ಡ್ ಕಾಪಿ ಕೂಡ ಆಗುತ್ತೆ. ಈ ರೀತಿಯಾಗಿ ನೀವು ಇಲ್ಲಿ ಫೇಸ್ಬುಕ್ ಪಾಸ್ವರ್ಡನ್ನು ನೀವು ಇಲ್ಲಿ ಮರ್ತೋಗಿದ್ರೆ ಅದನ್ನು ತಿಳ್ಕೊಬೋದು. ಇವಾಗ ಚೇಂಜ್ ಮಾಡಬೇಕಂದ್ರೆ ಸಿಂಪಲ್ ಆಗಿ ಇಲ್ಲಿ ಈ ಕಾಪಿ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ಫೇಸ್ಬುಕ್ ಪಾಸ್ವರ್ಡನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡಿದ ನಂತರ ನೀವು ಡೈರೆಕ್ಟಾಗಿ ನೀವು ಇಲ್ಲಿ ಆ ಫೇಸ್ಬುಕ್ಕಿಗೆ ಬರಬೇಕಾಗುತ್ತೆ. ನಾನು ಫೇಸ್ಬುಕ್ಕಿಗೆ ಬಂದಿದ್ದೀನಿ. ಇವಾಗ ಇಲ್ಲಿ ಓಲ್ಡ್ ಪಾಸ್ವರ್ಡನ್ನು ಇಲ್ಲಿ ಪೇಸ್ಟ್ ಮಾಡ್ತಿದ್ದೀನಿ. ಅಲ್ಲಿ ಕಾಪಿ ಮಾಡಿರೋಂಥ ಪಾಸ್ವರ್ಡನ್ನು ಇಲ್ಲಿ ಪೇಸ್ಟ್ ಮಾಡ್ತಿದ್ದೀನಿ. ಇವಾಗ ನ್ಯೂ ಪಾಸ್ವರ್ಡ್ ಸೆಟ್ ಮಾಡ್ತಿದ್ದೀನಿ. ಇವಾಗ ಇಲ್ಲಿ ನ್ಯೂ ಪಾಸ್ವರ್ಡ್ ಆ್ಯಡ್ ಮಾಡಿ ಕೆಳಗೆ ಸೇಮ್ ಪಾಸ್ವರ್ಡ್ ಮತ್ತೆ ರೀಟೈಪ್ ಮಾಡ್ತೀನಿ.
ಗೈಸ್ ಇವಾಗ ಓಲ್ಡ್ ಪಾಸ್ವರ್ಡ್ ಹಾಕಿದ್ದೀನಿ ಮತ್ತು ನ್ಯೂ ಪಾಸ್ವರ್ಡ್ ಹಾಕಿ ರೀಟೈಪ್ ಮಾಡಿದ್ದೀನಿ. ಇವಾಗ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಗೈಸ್ ಇವಾಗ ಓಲ್ಡ್ ಪಾಸ್ವರ್ಡ್ ನಾನು ಇಲ್ಲಿ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಗನೇ ಗೈಸ್ ಇವಾಗ ನನ್ನ ವಾಟ್ಸಪ್ ನಂಬರಿಗೆ ಇವಾಗ OTP ಕಳಿಸ್ತಿದೆ. ಸೊ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವಾಟ್ಸಪ್ ನಂಬರಿಂದ OTP ಬರುತ್ತೆ. ಅದನ್ನು ಹಾಕ್ತಿದ್ದಾಗ ನಿಮ್ಮ ಪಾಸ್ವರ್ಡ್ ಇಲ್ಲಿ ಅಪ್ಡೇಟ್ ಆಗುತ್ತೆ. ಗೈಸ್ ಚೆಕ್ ಮಾಡ್ಬೋದು, ವಾಟ್ಸಪ್ಗೆ ಕೋಡ್ ಬಂದಿದೆ. ನಾನು ಇಲ್ಲಿ ಇವಾಗ ಕೋಡನ್ನು ಕಾಪಿ ಮಾಡ್ತಿದ್ದೀನಿ. ಇವಾಗ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇವಾಗ ಪೇಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು, ಕ್ಲಿಕ್ ಮಾಡ್ತಿದ್ದಾಗನೇ ಪಾಸ್ವರ್ಡ್ ಇಲ್ಲಿ ಅಪ್ಡೇಟ್ ಆಗುತ್ತೆ. ಗೈಸ್ ಇವಾಗ ನೋಡ್ಬೋದು ಪಾಸ್ವರ್ಡ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಚೇಂಜ್ ಆಗಿದೆ. ಗೈಸ್ ಈ ರೀತಿಯಾಗಿ ನೀವು ನಿಮ್ಮ ಫೇಸ್ಬುಕ್ ಅಕೌಂಟ್ನ ಪಾಸ್ವರ್ಡ್ ನೀವು ಮರ್ತೋಗಿದ್ರೆ ಈಸಿಯಾಗಿ ಅದನ್ನು ನೀವು ಫೈಂಡ್ ಔಟ್ ಮಾಡ್ಕೋಬೋದು, ಜೊತೆಗೆ ಚೇಂಜ್ ಕೂಡ ಮಾಡ್ಕೋಬೋದು, ಅಂದರೆ ಅಪ್ಡೇಟ್ ಕೂಡ ಮಾಡ್ಕೋಬೋದು. ಗೈಸ್ ಈ ವಿಡಿಯೋ ಬಂದುಬಿಟ್ಟು ತುಂಬ ಮಂದಿಗೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ವಾಟ್ಸಪ್ಪಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ, ಜೊತೆಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.